ರಣರಂಗದಿಂದ ಬಂದಿರುವ ಮತ್ತಷ್ಟು ಅಪ್ಡೇಟ್ಗಳು. 5ನೇ ದಿನದ ಯುದ್ಧ ಇವತ್ತು. ಇಷ್ಟು ದಿವಸ ಎಳ್ಕೊಂಡು ಹೋಗುತ್ತೆ ಅನ್ನುವ ನಿರೀಕ್ಷೆ ದಂಡೆತ್ತಿಕೊಂಡು ಬಂದವರಿಗೆ ಇತ್ತೋ ಇಲ್ಲವೋ? ಅಂದರೆ 3-4 ದಿವಸದಲ್ಲಿ ಇರಾನನ್ನು ಮಡಚಿ ಮಲಗಿಸ್ಬಿಡ್ಬೋದು ಅಂತ ಅನ್ಕೊಂಡಿದ್ರು ಅವರು. ಇರಾನ್ ಜಗ್ತಾ ಇಲ್ಲ. ಇರಾನ್ ಜೊತೆಗೆ 12 ದೇಶಗಳ ಯುದ್ಧ ಟೆಕ್ನಿಕಲಿ ರಾಂಗ್ ಅದು ಆ್ಯಕ್ಚುಲಿ. ಯಾಕಂದರೆ ಸುತ್ತಲಿನ ಸುನ್ನಿ ದೇಶಗಳ ತಮ್ಮ ರಕ್ಷಣೆಗೆ ತಾವು ಮಿಸೈಲ್ಗಳನ್ನು, ಏರ್ ಡಿಫೆನ್ಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದಾವೆ, ಏರ್ ಫೋರ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದಾವೆ. ಇರಾನಿನ ಏರ್ ಸ್ಪೇಸ್ ಒಳಗೆ ಬಂದು ಆ್ಯಕ್ಟಿವ್ ಆಗಿ ದಾಳಿಯನ್ನು ಅವು ಮಾಡ್ತಾ ಇಲ್ಲ. ಸೊ ಬೇಸಿಕಲಿ ಯುದ್ಧ ಅಂತ ಆಗ್ತಾ ಇರೋದು ಇರಾನ್ ವರ್ಸಸ್ ಅಮೇರಿಕಾ ಆ್ಯಂಡ್ ಇಸ್ರೇಲ್. ಅಮೇರಿಕಾ ಇಸ್ರೇಲ್ ಒಂದು ಕಡೆ, ಇರಾನ್ ಒಂದು ಕಡೆ. ಉಳಿದಂತೆ ಇರಾನ್ ಅಕ್ಕಪಕ್ಕದ ಅಮೇರಿಕದ ನೌಕಾನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದೆ. ಆ ದಾಳಿ ನೌಕಾನೆಲೆಗಳಿಗೆ ಸೀಮಿತ ಆಗಿಲ್ಲ. ಅಮೇರಿಕದ ರಾಯಭಾರ ಕಚೇರಿಗಳು, ಅಮೇರಿಕನ್ನರು ಹೆಚ್ಚಾಗಿ ವಾಸ ಮಾಡ್ತಾ ಇದ್ದಂಥ ಅಪಾರ್ಟ್ಮೆಂಟ್ಗಳು, ಅಮೇರಿಕದ ಕಂಪನಿಗಳು ಇನ್ವೆಸ್ಟ್ ಮಾಡಿ ನಡೆಸ್ತಾ ಇದ್ದಂಥ ಸೌದಿ ಅರೇಬಿಯಾ, ಕತಾರ್ನ ಆಯಿಲ್ ರಿಫೈನರಿಗಳ ಮೇಲೆ ಆಗ್ತಾ ಇದೆ. ಹೆಂಗೆ ಇರಾನ್ ಇಷ್ಟು ದಿವಸ ಯುದ್ಧವನ್ನು ಸಸ್ಟೈನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು? ಯಾಕೆ ಅಂದರೆ ಉತ್ತರ ಮಿಸೈಲ್ಗಳು ಮತ್ತು ಡ್ರೋನ್ಗಳು. ಮಿಸೈಲ್ ಮತ್ತು ಡ್ರೋನ್ಗಳು. ಇರಾನಿನ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಬಗ್ಗೆ ಇಸ್ರೇಲ್ನಲ್ಲಿ ಒಂದು ಆತಂಕ ಇದೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹೌದು, ಡ್ರೋನ್ಗಳು ಹೌದು, ಕ್ರೂಸ್ ಮಿಸೈಲ್ಗಳು ಇದೆ. ಅಮೇರಿಕದ ಸ್ಯಾಂಕ್ಷನ್ ಕಾರಣಕ್ಕೆ ಇರಾನ್ಗೆ ತನ್ನ ಏರ್ ಫೋರ್ಸನ್ನು ಅಪ್ಗ್ರೇಡ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಏರ್ ಡಿಫೆನ್ಸ್ ಸಿಸ್ಟಮನ್ನು ಅಪ್ಗ್ರೇಡ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ರಷ್ಯಾ, ಚೀನಾ ಏನು ಕೊಟ್ಟಿದ್ವು ಅದರ ಮೇಲೆ ಜೀವನ ನಡೆಸಬೇಕಾಗಿ ಬಂತು. ಆದರೆ ಈ ಸಮಯದಲ್ಲಿ ಇರಾನ್ ಸುಮ್ಮನೆ ಕೂತ್ಕೊಂಡಿಲ್ಲ. ಇರಾನ್ ಡ್ರೋನ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ತು, ಮಿಸೈಲ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ತು. ಈಗ ಕೈ ಹಿಡಿತಾ ಇರೋದು ಇದು. ಡ್ರೋನ್ ಟೆಕ್ನಾಲಜಿ, ಮಿಸೈಲ್ ಟೆಕ್ನಾಲಜಿ ಇರಾನಿನ ಕೈ ಹಿಡಿತಾ ಇದೆ. ಒಂದು ಅಂದಾಜಿನ ಪ್ರಕಾರ 3,000ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸಂಗ್ರಹ ಮಾಡಿಟ್ಕೊಂಡಿತ್ತು ಇರಾನ್. ಇವತ್ತಲ್ಲ ನಾಳೆ ಬೇಕಾಗ್ತವೆ ಇವು ಅಂತ. ಇಲ್ಲಿ ತನಕ 500 ಕ್ಷಿಪಣಿಗಳನ್ನು ಬಳಸಿದೆ, ಅದಷ್ಟೇ. 500 ಕ್ಷಿಪಣಿಗಳು ಮಾತ್ರ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವು ಡ್ರೋನ್ಗಳು. ಡ್ರೋನ್ ಎಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ, ಬಟ್ ಒಂದು 2,000 ಡ್ರೋನ್ ಇಲ್ಲಿ ತನಕ ಬಳಸಿದ್ದಾರೆ. ಒಂದು ತಿಂಗಳಿಗೆ ಅವರ ಕೆಪಾಸಿಟಿ 300 ಮಿಸೈಲ್ಗಳನ್ನು ಪ್ರೊಡ್ಯೂಸ್ ಮಾಡೋದಂತೆ. 300 ಮಿಸೈಲ್ಗಳನ್ನು ಒಂದು ತಿಂಗಳಿಗೆ ಇರಾನ್ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ ಕ್ಯಾಚ್ ಇರೋದೇನೆಂದರೆ, ಇವರು ಡ್ರೋನೇ ಹಾರಿಸ್ಲಿ, ಇವರು ಮಿಸೈಲೇ ಹಾರಿಸ್ಲಿ, ಅವುಗಳನ್ನು ಆಕಾಶದಲ್ಲಿ ಹೊಡೆದುರುಳಿಸಬೇಕು ಅಂದರೆ ಇಸ್ರೇಲು ಮತ್ತು ಅಕ್ಕಪಕ್ಕದ ಅಷ್ಟು ಸುನ್ನಿ ದೇಶಗಳು ಏರ್ ಡಿಫೆನ್ಸ್ ಸಿಸ್ಟಮನ್ನು ಆ್ಯಕ್ಟಿವೇಟ್ ಮಾಡಲೇಬೇಕು. ಆ ಏರ್ ಡಿಫೆನ್ಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ಆಕಾಶದಲ್ಲಿ ಬಂದಂಥ ಒಂದು ಮಿಸೈಲನ್ನು ಹೊಡೆಯೋದಕ್ಕೆ, ಆ ಮಿಸೈಲ್ ಹೊಡೆಯೋದಕ್ಕೆ ಇವರು ಆ್ಯಂಟಿ ಮಿಸೈಲ್ ಟೆಕ್ನಾಲಜಿಯ ಇನ್ನೊಂದು ಮಿಸೈಲನ್ನು ಹಾರಿಸಿದ್ರೆ 36 ಕೋಟಿ ರೂಪಾಯಿ ಹೋಯಿತು. ಇಂಡಿಯನ್ ಕರೆನ್ಸಿಲಿ ಹೇಳ್ತಾ ಇದ್ದೀನಿ ನಾನು ಇದನ್ನು. ಇರಾನ್ ತಯಾರು ಮಾಡಿಬಿಡುವ ಡ್ರೋನ್ 18 ಲಕ್ಷ ರೂಪಾಯಿಗೆ ತಯಾರು ಮಾಡ್ತದೆ. ಇಂಡಿಯನ್ ಕರೆನ್ಸಿಲಿ ಹೇಳ್ತಾ ಇದ್ದೀನಿ. 18 ಲಕ್ಷ ರೂಪಾಯಿಗೆ ಒಂದು ಡ್ರೋನ್ ತಯಾರು ಮಾಡಿಬಿಡುತ್ತದು. 18 ಲಕ್ಷ ರೂಪಾಯಿಯ ಡ್ರೋನನ್ನು ಹೊಡಿಬೇಕಂದ್ರೂ ಅಮೇರಿಕಾ, ಇಸ್ರೇಲು 36 ಕೋಟಿ ರೂಪಾಯಿ ಆ್ಯಂಟಿ ಮಿಸೈಲ್ ಡ್ರೋನನ್ನು ಬಿಡಬೇಕು. ಆ್ಯಂಟಿ ಮಿಸೈಲನ್ನು ಬಿಡಬೇಕದು. ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಮಿಸೈಲ್ ಬಿಡಬೇಕು. ಅಂದರೆ 18 ಲಕ್ಷ ವರ್ಸಸ್ 36 ಕೋಟಿ. 18 ಲಕ್ಷ ವರ್ಸಸ್ 36 ಕೋಟಿ. ಇರಾನಿನ ಹತ್ರ ಇರುವ ಮೋಸ್ಟ್ ಸೊಫೆಸ್ಟಿಕೇಟೆಡ್ ಡ್ರೋನ್ 42 ಲಕ್ಷದಲ್ಲಿ ತಯಾರಾಗುತ್ತೆ. ಅವರು 18 ಲಕ್ಷದ್ದೇ ಡ್ರೋನ್ ಬಿಡಲಿ, 42 ಲಕ್ಷದ್ದೇ ಡ್ರೋನ್ ಬಿಡಲಿ, ಇವರು 36 ಕೋಟಿಯ ಮಿಸೈಲ್ ಹಾರಿಸಲೇಬೇಕು. ದಟ್ ಈಸ್ ವೈ ವಾರ್ ಬಿಕಮ್ಸ್ ಕಾಸ್ಟ್ಲಿಯರ್ ಫಾರ್ ದಿ ಅಗ್ರೆಸರ್. ಯಾವಾಗಲೂ ಹಾಗೆ. ಕೊಲ್ಲಬೇಕು ಅಂತ ಬಂದವರು ಇನ್ನೊಂದು ಕಡೆ ಬದುಕಬೇಕು ಅಂತ ಇರುವವರು. ಇಲ್ಲಿ ಕೊಲ್ಲಬೇಕು ಅಂತ ಬಂದವರು ಇಸ್ರೇಲ್ ಮತ್ತು ಅಮೇರಿಕಾ. ಅವರು ಈಸಿಯಾಗಿ ಏರ್ ಡಿಫೆನ್ಸ್ ಸಿಸ್ಟಮನ್ನು ಹೊಡೆದಾಕ್ಬಿಟ್ರು. ಏರ್ ಡಿಫೆನ್ಸ್ ಸಿಸ್ಟಮ್ಮು, ರಡಾರು, ಅವರ ಯುದ್ಧ ವಿಮಾನಗಳು, ಅವರ ಏರ್ಫೋರ್ಸ್ ಸ್ಟೇಷನ್ಗಳು ಎಲ್ಲನೂ ಹೊಡೆದಾಕ್ಬಿಟ್ರು. ಈಗ ಹೊಡೆಯಬೇಕು ಅಂತ ನಿಂತಿರೋದು ಇರಾನ್. ಹೊಡೆಯಬೇಕು ಅಂತ ನಿಂತಿರೋರ ಖರ್ಚು ಕಡಿಮೆ ಇದೆ, ರಕ್ಷಿಸಿಕೊಳ್ಳಬೇಕು ಅಂತ ನಿಂತಿರೋ ಇಸ್ರೇಲಿ ಖರ್ಚು ಜಾಸ್ತಿ ಆಗ್ತಾ ಇದೆ.
ಇರಾನ್ ಇಷ್ಟು ದಿವಸ ಮಿಲಿಟ್ರಿಲಿ ಏನು ಪ್ರಿಪೇರ್ ಆಯಿತು ಅನ್ನೋ ಪ್ರಶ್ನೆಗೆ ಉತ್ತರ ನೋಡಿ. ಇದು 300 ಕಿಲೋಮೀಟರ್ನಿಂದ ಹಿಡಿದು 2000 ಕಿಲೋಮೀಟರ್ ತನಕ ಸಾಗಬಲ್ಲಂಥ ಕ್ಷಿಪಣಿಗಳನ್ನು ತಯಾರು ಮಾಡಿಟ್ಕೊಂಡಿದೆ. ಇವರ ಡ್ರೋನ್ಗಳು 2500 ಕಿಲೋಮೀಟರ್ ದೂರ ಹೋಗ್ತವೆ. ತುಂಬ ಕಡಿಮೆ ಖರ್ಚಿನಲ್ಲಿ ಡ್ರೋನು ಮಿಸೈಲ್ಗಳನ್ನು ಮಾಡುವ ಟೆಕ್ನಾಲಜಿ ಕಂಡುಕೊಂಡಿದ್ದಾರೆ ಅವರು. ಮತ್ತು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ರೀತಿಯಲ್ಲಿ ಕಂಟಿನ್ಯೂಸ್ ತಯಾರು ಮಾಡ್ತಾನೆ ಇದ್ದಾರೆ. ಖಂಡಾಂತರ ಕ್ಷಿಪಣಿ 70 ಲಕ್ಷದಲ್ಲಿ ತಯಾರು ಮಾಡುತ್ತೆ ಇರಾನ್. ಇಟ್ ಈಸ್ ಚೀಪೆಸ್ಟ್. 70 ಲಕ್ಷ ರೂಪಾಯಲ್ಲಿ ಒಂದು ಖಂಡಾಂತರ ಕ್ಷಿಪಣಿ ತಯಾರಾಗುತ್ತೆ. ಆ ಖಂಡಾಂತರ ಕ್ಷಿಪಣಿಯನ್ನು ಹೊಡಿಬೇಕಂದ್ರೆ 36 ಕೋಟಿಯ ಮಿಸೈಲ್ನೇ ಬಿಡಬೇಕು. 36 ಕೋಟಿಯ ಮಿಸೈಲ್. ಬ್ಯಾಲಿಸ್ಟಿಕ್ ಮಿಸೈಲ್ಗಳಿದ್ದಾವೆ, ಕ್ರೂಸ್ ಮಿಸೈಲ್ಗಳಿದ್ದಾವೆ. ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆ್ಯಂಡ್ ಕ್ರೂಸ್ ಮಿಸೈಲ್ಸ್ ಬೇಸಿಕಲಿ ಡಿಫ್ರೆನ್ಸ್ ಏನು? ಬ್ಯಾಲಿಸ್ಟಿಕ್ ಮಿಸೈಲ್ಗೆ ರಾಕೆಟ್ ಎಂಜಿನ್ ಹಾಕಿರ್ತಾರೆ. ಕ್ರೂಸ್ ಮಿಸೈಲ್ನಲ್ಲಿ ಜೆಟ್ ಎಂಜಿನ್ ಇರುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ಗೆ ಅದರದೇ ಆದಂಥ ಆಕ್ಸಿಜನ್ ವ್ಯವಸ್ಥೆ ಬೇಕು. ಕ್ರೂಸ್ ಮಿಸೈಲಿಗೆ ಬೇಕಾಗಿಲ್ಲ. ಕ್ರೂಸ್ ಮಿಸೈಲ್ ಭೂಮಿಯ ಮಟ್ಟದಿಂದ 100 ಕಿಲೋಮೀಟರ್ ಹೈಟ್ನಲ್ಲಿ ಹಾರ್ಕೊಂಡು ಹೋಗುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗಲ್ಲ. ಅದು ರಾಕೆಟ್ ರೀತಿಯಲ್ಲಿ ಲಾಂಚ್ ಆಗಿ ಆಕಾಶದ ಎತ್ತರಕ್ಕೆ ಹೋಗಿ, ಫಾರ್ ಎಕ್ಸಾಂಪಲ್ 1200 ಕಿಲೋಮೀಟರ್ ತನಕ ಹೋಗುತ್ತೆ ಬ್ಯಾಲಿಸ್ಟಿಕ್ ಮಿಸೈಲು. ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆಯಲ್ಲ, ಅದು ಭೂಮಿಯಿಂದ 400 ಕಿಲೋಮೀಟರ್ ಎತ್ತರದಲ್ಲಿ ಹಾರಾಡ್ತಾ ಇದೆ. ನಮ್ಮ ಇತ್ತೀಚೆಗೆ ಉತ್ತರ ಪ್ರದೇಶದ ಹುಡುಗ ಪೈಲಟ್ ಹೋಗಿ ಬಂದ್ರಲ್ಲ, 400 ಕಿಲೋಮೀಟರ್ ದೂರದಲ್ಲಿ. ಬಟ್ ಬ್ಯಾಲಿಸ್ಟಿಕ್ ಮಿಸೈಲು ಇಟ್ ಕ್ಯಾನ್ ಗೋ ಅಪ್ ಟು 1200 ಕಿಲೋಮೀಟರ್. ಅಷ್ಟು ಎತ್ತರಕ್ಕೆ ಹೋಗಿ ತನ್ನ ಗುರಿಯ ಕಡೆ ಕೆಳಗೆ ಬೀಳಕ್ಕೆ ಶುರು ಮಾಡುತ್ತೆ. ಅದು ಕೆಳಗೆ ಬೀಳಕ್ಕೆ ಶುರು ಮಾಡುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ನ ಒಂದು ಡ್ರಾಬ್ಯಾಕ್ ಏನಂದರೆ, ಯಾವ ದೇಶದ ಮೇಲೆ ಬೀಳಬೇಕು ಅಂತ ಹೋಗ್ತಾ ಇರುತ್ತಲ್ಲ, ಆ ದೇಶದ ರಡಾರಿಗೆ ಸ್ವಲ್ಪ ಬೇಗ ಗೊತ್ತಾಗುತ್ತೆ ಅದು ಬರ್ತಾ ಇದೆ ಅನ್ನೋದು. ಕ್ರೂಸ್ ಮಿಸೈಲ್ ಹಾಗಲ್ಲ. ಕ್ರೂಸ್ ಮಿಸೈಲ್ ಭೂಮಿಯಿಂದ 100 ಕಿಲೋಮೀಟರ್ ಎತ್ತರದಲ್ಲಿ ಕ್ರೂಸ್ ಅಂದರೆ ನೀವು ಕಾರ್ನಲ್ಲಿ ಕ್ರೂಸ್ ಹಾಕ್ಕೊಂಡು ಹೋಗ್ತಿರ್ತೀವಿ ನಾವು ಆವಾಗವಾಗ ಹೈವೇನಲ್ಲಿ ಹೋಗುವಾಗ. ಒಂದೇ ಸ್ಪೀಡ್ನಲ್ಲಿ ಹೋಗ್ತಾ ಇರುತ್ತೆ. ಬೇಗ ಗೊತ್ತಾಗೋದಿಲ್ಲ ಶತ್ರುಗಳ ರಡಾರ್ಗೆ. ಆ ಕ್ರೂಸ್ ಮಿಸೈಲು ಇಸ್ರೇಲಿನ ನಿದ್ದೆಗೆಡಿಸ್ತಾ ಇದೆ. ಅಂಥ ಸಿರೀಸ್ ಆಫ್ ಮಿಸೈಲ್ಗಳನ್ನು, ಡ್ರೋನ್ಗಳನ್ನು ತಯಾರು ಮಾಡಿ ಇಟ್ಕೊಂಡಿದೆ ಇರಾನ್. ಅದರ ಭಂಡಾರ ಖಾಲಿ ಆಗ್ತಾನೇ ಇಲ್ಲ. ಅದು ಇಟ್ಕೊಂಡಿರೋದು ಎಲ್ಲಿ? ಭೂಮಿಯ ಒಳಗೆ ಮಿಸೈಲ್ ಸಿಟಿ ಅಂತ ಮಾಡ್ಕೊಂಡಿದ್ದಾರಂಥವ್ರು. ಅಂದರೆ ಕಿಲೋಮೀಟರ್ ಗಟ್ಟಲೆ ಸುರಂಗಗಳನ್ನು ಕುರಿದು ಆ ಸುರಂಗದಲ್ಲಿ ಇಟ್ಕೊಂಡಿದ್ದಾರೆ. ಅದರ ಫೋಟೋಗಳು ಬರ್ತಾ ಇದ್ದಾವೆ. ಒನ್ಸ್ ಅಗೇನ್ ಹೇಳ್ತೀನಿ ನಾನು, ಇದರಲ್ಲಿ AI ಯಾವುದು, ರಿಯಲ್ ಯಾವುದು. ಬಟ್ ಅವ್ರು ಕಂಟಿನ್ಯೂಸ್ ಆಗಿ ಒಂದರ ನಂತರ ಒಂದರಂತೆ ಮಿಸೈಲ್ಗಳನ್ನಂತೂ ಹಾರಿಸ್ತಾ ಇದ್ದಾರೆ. ಇದು ಇರಾನ್ ರಿಲೀಸ್ ಮಾಡಿರೋ ವಿಜುವಲ್ಸ್. ಇದು ಹೆಂಗಿದೆ ನಮ್ಮ ತಯಾರಿ ಅಂತ. ಅವುಗಳನ್ನು ಮಿಸೈಲ್ ಸಿಟಿ ಅಂತ ಕರೀತಾರಂತೆ. ಭೂಮಿಯ ಒಳಗಡೆಯ ಮಿಸೈಲ್ ಸಿಟಿ. ಫಾರ್ ಎಕ್ಸಾಂಪಲ್, ಅಂದರೆ ಭೂಮಿಯ ಒಳಗಡೆ ಒಂದು ಕಡೆ ಕೊರೆದ್ರೆ ಅದಕ್ಕೊಂದು ಸುರಂಗದ ಬಾಯಿ ಇರುತ್ತಷ್ಟೇ. ಆ ಬಾಯಿಂದ ಹೊರಗಡೆ ಬರ್ತಾ ಇರ್ತವೆ, ಒಂದರ ನಂತರ ಒಂದು ಲಾಂಚ್ ಆಗ್ತಾನೇ ಇರ್ತವೆ. ಹಿಂಗೆ 100 ಕಿಲೋಮೀಟರ್ ಸುರಂಗ ಕೊರೆದು ಇಟ್ಕೊಂಡಿದೆ ಇರಾನು ಅಂತ ಹೇಳ್ತಾರೆ. ಗೊತ್ತಿಲ್ಲ, ದೃಶ್ಯಗಳು ಮಾತ್ರ ಬಿಡುಗಡೆಯಾಗಿದ್ದಾವೆ. ಇಂಥ ಒಂದು 100 ಮಾಡ್ಕೊಂಡಿದ್ದಾರಂಥವ್ರು. ಅಂದರೆ ಟೋಟಲ್ ಅದರ ಲೆಂಗ್ತು 106 ಕಿಲೋಮೀಟರ್ ಆಗುತ್ತೆ ಅಂತ ಟೋಟಲ್ ಲೆಂಗ್ತ್ ಹಾಕಿದ್ರೆ. 1980ಇಂದಲೇ ಇವುಗಳನ್ನು ತಯಾರಿಸೋದಕ್ಕೆ ಶುರು ಮಾಡಿತ್ತು, ಇವುಗಳ ನಿರ್ಮಾಣ ಶುರು ಮಾಡಿತ್ತು ಇರಾನ್. 300 ಕಿಲೋಮೀಟರ್ನಿಂದ 3000 ಕಿಲೋಮೀಟರ್ ತನಕ ಹೋಗಬಲ್ಲಂಥ ಮಿಸೈಲ್ಗಳಿದ್ದಾವೆ ಅವ್ರ ಹತ್ರ. ಡ್ರೋನ್ಗಳು 2500 ಕಿಲೋಮೀಟರ್ ಹೋಗ್ತವೆ. ಸ್ಪೆಷಲಿ ಶಾಹಿದ್ ಅಂತ ಒಂದು ಇದೆ ಅವ್ರ ಹತ್ರ. ಅದು ಅವರ ಬತ್ತಳಿಕೆಯಲ್ಲಿನ ಅತ್ಯಂತ ಡ್ರೆಡೆಡ್ ಡ್ರೋನ್. ಅದು ಶಾಹಿದ್. ಇದು ಶಾಹಿದ್ ಡ್ರೋನಿನ ವಿಡಿಯೋಗಳಿವು. 2500 ಕಿಲೋಮೀಟರ್ ಹೋಗುತ್ತಿದ್ದು. ಈ ಮಿಡ್ಲ್ ಈಸ್ಟ್ನ ಬೇರೆ ಬೇರೆ ದೇಶಗಳಲ್ಲಿದ್ದ ಅಮೇರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ್ದೇ ಶಾಹಿದ್. ಅಕ್ಕಪಕ್ಕದ ಅಷ್ಟು ದೇಶಗಳನ್ನು ತಲುಪಬಲ್ಲಂಥ ಕ್ಷಮತೆ ಇದೆ ಅದಕ್ಕೆ. ಈ ಶಾಹಿದ್ನ ಬೇಸಿಕ್ ಮಾಡೆಲ್ನ 18 ಲಕ್ಷದಲ್ಲಿ ತಯಾರು ಮಾಡ್ತಾರೆ ಅವರು. ಅದರ ಸೂಪರ್ ಮಾಡೆಲ್ ತಯಾರು ಮಾಡೋದಕ್ಕೆ ಖರ್ಚು ಮಾಡೋದು 42 ಲಕ್ಷ ರೂಪಾಯಿ ಇಂಡಿಯನ್ ಕರೆನ್ಸಿಲಿ. 42 ಲಕ್ಷ ರೂಪಾಯಿಯಲ್ಲಿ ಅದರ ಫುಲ್ ಫ್ಲೆಡ್ಜ್ಡ್ ಮಾಡೆಲ್ ತಯಾರು ಮಾಡಿಬಿಡ್ತಾರೆ. ಇದು ತಲೆ ಕೆಡಿಸಿರೋದು. 18 lakhs ವರ್ಸಸ್ 36 crores. ಯೋಚನೆ ಮಾಡಿ ನೀವು. 18 ಲಕ್ಷದಲ್ಲಿ ಅವರನ್ನು ಡ್ರೋನ್ ಬಿಡ್ತಾರೆ. ಅದನ್ನು ಹೊಡಿಬೇಕಂದ್ರೆ 36 ಕೋಟಿ ರೂಪಾಯಿಯ ಮಿಸೈಲ್ ಬಿಡಬೇಕು.
ಅವರು ಒಂದು ತಿಂಗಳಿಗೆ 300 ಮಿಸೈಲ್ ತಯಾರು ಮಾಡ್ತಾರೆ ಇರಾನ್ನವರು. ಅಮೇರಿಕಾ ತನ್ನ ಅಷ್ಟು ಕ್ಷಮತೆಯನ್ನು ಹಾಕಿದ್ರೆ 6 ಮಿಸೈಲ್ ತಯಾರು ಮಾಡುತ್ತಂತೆ. ಅದ್ಯಾಕೆ ಅಷ್ಟು ಹಿಂದುಳಿದಿದ್ದಾರೆ, ಇದರ ಅವಶ್ಯಕತೆ ಬೀಳೋದಿಲ್ಲ ಅಂದ್ಕೊಂಡಿದ್ರೋ ಏನೋ, ಅಥವಾ ಇರಾನ್ ತನ್ನ ಅಷ್ಟು ಸಾಮರ್ಥ್ಯವನ್ನು ಇಷ್ಟು ವರ್ಷಗಳಲ್ಲಿ ಇವುಗಳ ನಿರ್ಮಾಣಕ್ಕೆ ಹಾಕ್ತಾ ಇರಬಹುದು. ಆ ಕಾರಣಕ್ಕೆ ಯುದ್ಧ ಡ್ರ್ಯಾಗ್ ಆಗ್ತಾ ಇದೆ. ಶಾಹಿದ್ಗಳು ಬಂದರೆ ತತ್ತರಗುಟ್ಟುವಂಥ ಪರಿಸ್ಥಿತಿ ಬರ್ತಾ ಇದೆ ಇವರಿಗೆ. ಎಷ್ಟು ಅಂತ ಹೊಡಿತೀರಿ? ಸೇಮ್ ಪ್ರಾಬ್ಲಮ್ ಇದ್ದದ್ದು ಇಸ್ರೇಲಿನ ಐರನ್ ಡೋಮ್ ಸಿಸ್ಟಮ್. ಇಸ್ರೇಲ್ ಐರನ್ ಡೋಮ್ ಅನ್ನುವಂಥ ಒಂದು ಸಿಸ್ಟಮ್ ಹಾಕ್ಕೊಂಡಿದೆ. ಅದರ ಬಗ್ಗೆ ನಾನು ತುಂಬ ಸಲ ಮಾತಾಡಿದ್ದೀನಿ. ಕಂಡು ಕಾಣದಂತಿರುವ ಒಂದು ದೊಡ್ಡ ಗುಮ್ಮಟ ಅದು. ಇಸ್ರೇಲ್ನ ಕಡೆ ಯಾವುದಾದ್ರೂ ಕ್ಷಿಪಣಿ ಬರ್ತಾ ಇದೆ, ಡ್ರೋನ್ ಬರ್ತಾ ಇದೆ ಅಂತಂದರೆ ಇದು ಅಲರ್ಟ್ ಮಾಡುತ್ತೆ. ಅಲರ್ಟ್ ಮಾಡಿ ಒಂದು ಮಿಸೈಲ್ ಲಾಂಚ್ ಮಾಡುತ್ತೆ. ಆಕಾಶದಲ್ಲಿ ಆ ಮಿಸೈಲನ್ನು, ಆ ಡ್ರೋನನ್ನು ಬೆನ್ನತ್ಕೊಂಡು ಹೊಡೆದು ಬರುತ್ತೆ ಇದು. ಅದಕ್ಕೆ ಹಮಾಸ್ ಭಯೋತ್ಪಾದಕ ಸಂಘಟನೆಯವರು ಏನು ಮಾಡಿದ್ರು ಅಂದರೆ ಸುಸ್ತು ಮಾಡೋದು, ಇಸ್ರೇಲನ್ನು ಸುಸ್ತು ಮಾಡೋದಪ್ಪ. ಇದೇ ಗಾಜಾ ಸ್ಟ್ರಿಪ್ ಒಳಗಡೆ ಇಸ್ರೇಲಿಗರು ಗಾಜಾದ ಜನರಿಗೆ ಕುಡಿಯೋದಕ್ಕೆ ನೀರಿಗೆ ಅಂತ ಪೈಪ್ಲೈನ್ ಹಾಕಿ ನಲ್ಲಿ ಹಾಕಿಕೊಟ್ಟಿದ್ರು, ನಳ ಹಾಕ್ಕೊಟ್ಟಿದ್ರು. ಹಮಾಸ್ನವ್ರು ಏನು ಮಾಡಿದ್ರು, ಅವನ್ನೆಲ್ಲ ಕಿತ್ಬಿಟ್ರು. ಪೈಪ್ ಇದ್ವಲ್ಲ, 1 ಇಂಚು, 1.5 ಇಂಚು, 2 ಇಂಚು, ಅಬ್ಬಬ್ಬ ಅಂದರೆ 3 ಇಂಚಿನ ಪೈಪ್ಗಳು, ಮೆಟಲ್ ಪೈಪ್ಗಳು. ಆ ಪೈಪ್ ತಗೊಂಡು ಲೋಕಲ್ ವೆಲ್ಡರ್ಗಳು ಅದಕ್ಕೊಂದು ಸ್ಟ್ಯಾಂಡ್ ಮಾಡಿ 2 ರೆಕ್ಕೆ ಅಂಟಿಸಿದ್ರು. ಅದರ ತುದಿಗೆ ಡಿಟೋನೇಟರ್ ಇಟ್ಟು ಲೋಕಲ್ ಕ್ರೂಡ್ ಬಾಂಬನ್ನು ಮಾಡಿದ್ರು. ಕ್ರೂಡ್ ಬಾಂಬ್ ಮಾಡಿ ಆ ಪೈಪ್ ಒಳಗೆ ಸಕ್ಕರೆ ಮತ್ತು ಯೂರಿಯಾದ ಮಿಶ್ರಣ ತುಂಬುತ್ತಿದ್ರು. ತುಂಬಿ ನೀವು ಆ ಕಡೆ ಓಡಾಡಿದಾಗ ಗೊತ್ತಾಗುತ್ತೆ ನಿಮಗೆ, ಅಂದರೆ ಎಷ್ಟು ಕ್ಲೋಸ್ ಇದೆ ಅಂಥದ್ದು ಗಾಜಾ ಮತ್ತು ಇಸ್ರೇಲ್ನ ಬಾರ್ಡ್ರು. ಸುಮ್ಮನೆ ಇಸ್ರೇಲ್ ಕಡೆ ಹಿಂಗೆ ಕೆಳಗೆ ಬೆಂಕಿ ಹಚ್ಚಿಬಿಟ್ಬಿಡೋದು. ಅದರದ್ದು ಕೆಪಾಸಿಟಿ ಜಾಸ್ತಿ ಇರ್ತಿರಲಿಲ್ಲ, ಯೂರಿಯಾ ಮತ್ತು ಸಕ್ಕರೆಯ ಮಿಶ್ರಣ ಅದಷ್ಟೇ. ಸುಮ್ಮನೆ ಹೋಗಿ ಒಂದು 90-100 ಮೀಟರ್ ತನಕ ಹೋಗಿ ಅಷ್ಟರಲ್ಲಿ ಅದರದ್ದು ಫ್ಯೂಯಲ್ ಮುಗಿದು ಬಿಟ್ಟಿರ್ತಿತ್ತು. ಅದು ಸುಮ್ಮನೆ ಇಸ್ರೇಲ್ ಕಡೆ ಹಿಂಗೆ ಬಾಗಿ ಬೀಳ್ತಾ ಹೋಗೋದು. ಅವ್ರದ್ದು ಇಡೀ ಐರನ್ ಡೋಮ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿಬಿಡ್ತಿತ್ತು. ಅಂದರೆ ಗೊತ್ತಿಲ್ಲ ಅಲ್ಲ ಏನು ಬರ್ತಾಯಿದೆ ಆ ಕಡೆಯಿಂದ ಅಂತ. ಇವರು ನೀರಿನ ಪೈಪ್ನಲ್ಲಿ ಮಾಡಿ ಹಾಕಿದಂಥ ಕ್ರೂಡ್ ರಾಕೆಟ್ ಬರ್ತಾ ಇದೆಯೋ ಅಥವಾ ಇರಾನ್ ಕೊಟ್ಟಂಥ ಶಾಹಿದ್ ಡ್ರೋಣೆ ಬರ್ತಾ ಇದೆಯೋ ಯಾರಿಗೆ ಗೊತ್ತು. ಇಸ್ರೇಲಿನ ಐರನ್ ಡೋಮ್ ಸಿಸ್ಟಮ್ ಇಮಿಡಿಯೇಟಾಗಿ ಆ್ಯಕ್ಟಿವೇಟ್ ಆಗಿ ಹೋಗೋದನ್ನ ಆಕಾಶದಲ್ಲಿ ಹೊಡಿತಿತ್ತು. ಹೊಡೆದ ಮೇಲೆ ಗೊತ್ತಾಗ್ತಿತ್ತು, ಅಯ್ಯೋ ಇದ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿರಲ್ಲ, ಹೊಡೆದು ಬಿಟ್ವಿ ಅಂತ. ಬಟ್ ಅಷ್ಟರಲ್ಲಿ ಕೋಟ್ಯಂತರ ಖರ್ಚಾಗ್ಬಿಡೋದು, ಅವ್ರಿಗೆ ಕೋಟ್ಯಂತರ ರೂಪಾಯಿ ಖರ್ಚಾಗ್ಬಿಟ್ಟಿರೋದು. ಹಿಂಗೆ ಮಾಡಿ ಇಸ್ರೇಲನ್ನು ಹಮಾಸ್ ಭಯೋತ್ಪಾದಕ ಸಂಘಟನೆ ಸುಸ್ತು ಮಾಡಿಬಿಡ್ತು. ಅದಕ್ಕೊಂದು ಉತ್ತರ ಕಂಡ್ಕೋಬೇಕಾಗಿತ್ತು, ಪರಿಹಾರ ಬೇಕಲ್ಲ. ಎಷ್ಟು ಅಂತ ಹಿಂಗೆ ಹೊಡ್ಕೊಂತಿರ್ತಾರೆ ಇವರು. ಇಸ್ರೇಲ್ ಈಗ ಗೋಲ್ಡನ್ ಡೋಮ್ ಅನ್ನುವಂಥ ಇನ್ನೊಂದು ಸಿಸ್ಟಮನ್ನು ಡೆವಲಪ್ ಮಾಡಿದೆ. ಮೊನ್ನೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋದಾಗ ಅದರ ಖರೀದಿಯ ಮಾತುಕತೆಗಳು ನಡೀತವೆ ಅಂತ ಸುದ್ದಿ ಇತ್ತು. ಗೋಲ್ಡನ್ ಡೋಮ್ ಏನು ಮಾಡುತ್ತೆ, ಇಲ್ಲಿಂದ ಮಿಸೈಲ್ ಲಾಂಚ್ ಮಾಡೋದಿಲ್ಲ, ಅದು ಲೇಸರ್ ಲೈಟ್ ಬಿಡುತ್ತಷ್ಟೇ. ಲೇಸರ್ ಲೈಟು ಕರೆಕ್ಟಾಗಿ ಬರ್ತಾ ಇರುವ ಡ್ರೋನು ಮಿಸೈಲಿಗೆ ಗುರಿ ಇಟ್ಟು ಲೇಸರ್ ಬಿಡ್ತಾರೆ. ಅದು ತುಂಬ ಪವರ್ಫುಲ್ ಲೈಟ್ ಇರುತ್ತೆ. ಅದು ಆಕಾಶದಲ್ಲಿ ಸುಟ್ಟು ಬಿಡುತ್ತೆ, ಮಿಸೈಲು ಸುಟ್ಟು ಬಿಡುತ್ತೆ. ಇವರಿಗಾಗುವ ಖರ್ಚು ಎಷ್ಟು ಇವ್ರು ಲೆಕ್ಕ ಹಾಕ್ತಾಯಿದ್ರು ನಾವು ಲಾಸ್ಟ್ ಟೈಮ್ ಹೋದಾಗ. ಲಿಟ್ಲ್ ಮೋರ್ ದೆನ್ $10 ಅಂತಾರೆ ಅವರು. ಅಂದರೆ ಒಂದನ್ನು ಬಳಸಿದ್ರೆ ನೀವು ಇಂಡಿಯನ್ ಕರೆನ್ಸಿಲಿ ಹೇಳಿದರೆ ಅಬ್ಬಬ್ಬ ಅಂದರೆ 100-150 ರೂಪಾಯಿ ಒಂದು ಲೈಟ್ ಬೀಮ್ ಬಿಡೋಕ್ಕೆ. ಆ ಟೆಕ್ನಾಲಜಿ ಏನಾದರೂ ಡೆವಲಪ್ ಆದರೆ ಅವ್ರದ್ದು ಖರ್ಚು ಕಡಿಮೆ ಆಗುತ್ತೆ. ಈ ಥರದ ಹೋರಾಟ ಮಾಡುವ ಖರ್ಚು ಕಡಿಮೆ ಆಗುತ್ತೆ. ಅದರ್ವೈಸ್ ಈಗ ದುಡ್ಡು ಸುಟ್ಟಂಗಿದು. 36 ಕೋಟಿ ಒಂದು ಬಟನ್ ಒತ್ತಿರ 36 ಕೋಟಿ ಹೋಯಿತು ಅಂದರೆ ಇನ್ನೇನು ಕಥೆ ಇದು. ಇರಾನ್ ಸರ್ಕಾರಿ ಸ್ವಾಮ್ಯದ ಹೇಸಾ ಅಂತ ಒಂದು ಆರ್ಗನೈಸೇಷನ್ ಇದೆ, ನಮ್ಮಲ್ಲಿ DRDO ಇದೆಯಲ್ಲ ಹಾಗೆ. ಜೊತೆಗೆ ಶಾಹಿದ್ ಏವಿಯೇಷನ್ ಇಂಡಸ್ಟ್ರೀಸ್ ಎರಡೂ ಸೇರ್ಕೊಂಡು ಶಾಹಿದ್ ಡ್ರೋನನ್ನು ಡೆವಲಪ್ ಮಾಡಿದ್ದಾವೆ. 2021ರಲ್ಲಿ ಮೊದಲನೇ ಸಲ ಶಾಹಿದನ್ನು ಡೆವಲಪ್ ಮಾಡಿದ್ರು. ಅದರ ಟೆಸ್ಟ್ ಯಶಸ್ವಿ ಆದ ತಕ್ಷಣ ಇಂಡಸ್ಟ್ರಿಯಲ್ ಸ್ಕೇಲ್ನಲ್ಲಿ ಪ್ರೊಡಕ್ಷನ್ಗೆ ನಿಂತ್ಕೊಂಡ್ಬಿಡ್ತು ಇರಾನ್. ಇಂಡಸ್ಟ್ರಿಯಲ್ ಸ್ಕೇಲ್ನಲ್ಲಿ ಪ್ರೊಡಕ್ಷನ್. ಕೆಲವು ಶಾಹಿದ್ನ ಮಾಡೆಲ್ಗಳನ್ನು ರಷ್ಯಾದವರು ಕೂಡ, ಅಂದರೆ ರಷ್ಯಾ ಇರಾನ್ ಜಂಟಿ ಉತ್ಪಾದನೆ ಕೂಡ ಆಗಿದ್ದಾವೆ. ಅಲ್ಲಿ ಹಿಂದುಗಡೆ ಕಾಣಿಸ್ತಿದೆಯಲ್ಲ ಜೆಟ್ ಎಂಜಿನ್ ಅದರದ್ದು, ಆ ಡ್ರೋನಿನ ಜೆಟ್ ಎಂಜಿನ್ ಅದು. ಇದನ್ನು ಕಾಮಿಕಾಜಿ ಡ್ರೋನ್ಗಳು ಅಂತಲೂ ಕರೀತಾರೆ. ಅಂದರೆ ಆತ್ಮಹತ್ಯಾ ಡ್ರೋನ್ಗಳು ಇವು ಅಂತ. ಇದರಲ್ಲೇನು ಪೈಲಟ್ ಇರೋದಿಲ್ಲ. ಈಗ ವಿಮಾನಗಳಾದರೆ, ಫೈಟರ್ ಜೆಟ್ಗಳಾದರೆ ಹೋಗಿ ಬಾಂಬ್ ಹಾಕಿ ಮತ್ತು ವಾಪಸ್ ಬಂದು ಇಳಿತವೆ. ಯಾವ ದೇಶದಿಂದ ಹೊರಟಿರ್ತಾವೋ ಅಲ್ಲಿಗೆ ಬಂದು ವಾಪಸ್ ಇಳಿತವೆ.
ಪೈಲಟ್ ಇರ್ತಾರೆ ಅದರಲ್ಲಿ, ಜೀವಂತ ಪೈಲಟ್. ಇವು ಹಂಗಲ್ಲ, ಹೋಗಿ ತಾವೇ ಗುರಿಯ ಮೇಲೆ ಬಿದ್ದು ತಾವು ಬ್ಲಾಸ್ಟಾಗಿ ಗುರಿಯನ್ನು ನಾಶ ಮಾಡುವಂಥದ್ದು ಕಾಮಿಕಾಜಿ ಡ್ರೋನ್ಸ್. ಕಾಮಿಕಾಜಿ ಅನ್ನೋದು ಆ್ಯಕ್ಚುಲಿ ಜಪನೀಸ್ ಶಬ್ದ. ಅದು ವರ್ಲ್ಡ್ ವಾರ್ ಸಂದರ್ಭದಲ್ಲಿ ಅಂಥದ್ದೊಂದು ಆತ್ಮಹತ್ಯಾ ದಾಳಿಯ ಪದ್ಧತಿಯನ್ನು ಜಪಾನ್ ಸೇನೆ ಬಳಸಿಕೊಂಡಿತ್ತು. ಮತ್ತೆ ಯಾವತ್ತಾರು ಮಾತಾಡೋಣ. ಅಂದರೆ ಒಂದು ಯುದ್ಧ ವಿಮಾನದ ಕೆಳಗಡೆ ಇನ್ನೊಂದು ಮಿಸೈಲ್ ಗಾತ್ರದ ಸ್ಫೋಟಕವನ್ನಿಟ್ಟು ಅದರಲ್ಲಿ ಲಿಟ್ರಲಿ ಒಬ್ಬ ಪೈಲಟ್ನ ಕೂಡಿಸಿ ಅದು ಲಾಂಚ್ ಆದರೆ ಆ ಪೈಲಟ್ಟು ಗೈಡ್ ಮಾಡ್ಕೊಂಡು ಹೋಗಿ ಎಲ್ಲಿ ಬೀಳಬೇಕು ಅದಕ್ಕಲ್ಲಿ ಹೊಡೆದು ತಾನೂ ಸತ್ತು ಆ ಶತ್ರು ನೆಲೆಯನ್ನು ನಾಶಪಡಿಸ್ತಾ ಇದ್ದ. ಅವ್ರನ್ನ ಕಾಮಿಕಾಜಿಗಳು ಅಂತಿದ್ರಂತೆ. ಆ ನಂತರ ಬಂದಂಥ ಅದೇ ಮಾದರಿಯ ದಾಳಿ ಮಾಡುವ ಮಾನವರಹಿತ ಡ್ರೋನ್ಗಳಿಗೂ ಕಾಮಿಕಾಜಿ ಡ್ರೋನ್ಗಳು ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಶಾಹಿದ್ ಡ್ರೋನ್ನ ಹಲವು ವಿನ್ಯಾಸಗಳಿದ್ದಾವೆ. ಇವುಗಳ ಪೈಕಿ ಕೆಲವನ್ನು ಗಾಜಾದಲ್ಲಿ ಹಮಾಸ್ ಭಯೋತ್ಪಾದಕ ಸಂಘಟನೆ ಬಳಸೋದಕ್ಕೆ ಶುರು ಮಾಡಿದೆ. ಯಾರು ಕೊಟ್ಟರು? ಇರಾನ್ ಕೊಟ್ಟಿದೆ. ಹಮಾಸ್ ಭಯೋತ್ಪಾದಕ ಸಂಘಟನೆಗೆ ಇರಾನ್ ಕೊಟ್ಟಿದೆ. 2 ಮಾಡೆಲ್ಗಳನ್ನು ರಷ್ಯಾದಲ್ಲಿ ಬಳಸ್ತಾರೆ. ರಷ್ಯಾ ಯುಕ್ರೇನ್ ಮೇಲಿನ ಯುದ್ಧದಲ್ಲಿ ಬಹಳ ಎಫೆಕ್ಟಿವ್ ಆಗಿ ಅವುಗಳನ್ನು ಬಳಸ್ತು. ಡ್ರೋನ್ ಮತ್ತು ಮಿಸೈಲ್ಗಳು ಯುದ್ಧದ ಗತಿಯನ್ನು ಬದಲಾಯಿಸ್ತಾ ಇದ್ದಾವೆ. ಇವುಗಳನ್ನು ಪ್ರೊಲಾಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಇಷ್ಟಕ್ಕೂ ಈ ಯುದ್ಧದ ಗುರಿ ಏನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.